ಎಲ್ರಿಗೂ ನಮಸ್ಕಾರ. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಮಾನ್ಯ ರಾಜ್ಯ ಯೋಜನಾ ನಿರ್ದೇಶಕರು DACRT ಬೆಂಗಳೂರು ಇವರಿಂದ ಒಂದು ಜ್ಞಾಪನ ಬಂದಿದೆ. ಸೊ ಯಾವ ವಿಚಾರವಾಗಿ ಜ್ಞಾಪನ ಬಂದಿದೆ ಅಂತ ಹೇಳಿದ್ರೆ, ತಂಬಾಕು ಮುಕ್ತ ಶೈಕ್ಷಣಿಕ ಸಂಸ್ಥೆ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಶಾಲೆಗಳಲ್ಲಿ ಅನುಷ್ಠಾನ ಮಾಡುವ ಹಾಗೂ ಚಟುವಟಿಕೆಗಳನ್ನು ಆಯೋಜಿಸಿ ವರದಿ ಸಲ್ಲಿಸುವ ಬಗ್ಗೆ ಒಂದು ಜ್ಞಾಪನವನ್ನು ದಿನಾಂಕ 19/12/2024 ಕಳಿಸಿರ್ತಾರೆ. ಸೊ ಈ ಜ್ಞಾಪನದ ರೀತಿ ನಾವು ನಮ್ಮ ಶಾಲೆಯನ್ನು ತಂಬಾಕು ಮುಕ್ತ ಶೈಕ್ಷಣಿಕ ಸಂಸ್ಥೆ ಅಂತೇಳಿ ಘೋಷಣೆ ಮಾಡ್ಕೋಬೇಕು. ಆ ಘೋಷಣೆಗೆ ಒಂದಿಷ್ಟು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ. ಆ ಮಾರ್ಗಸೂಚಿಗಳನ್ನು ಓದ್ಕೊಂಡು ಸೊ ಅದಕ್ಕೆ ನಾವು ಸರಿಯಾದ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಸಂಬಂಧಪಟ್ಟಂಥ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಹಾಗೆಯೇ ಇದೇ ಒಂದು ಜ್ಞಾಪನದಲ್ಲಿ ಇಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಪ್ರತಿ ಶಾಲೆಗಳು ಟೋಫಿ ಮಾನಿಟರಿಂಗ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಶಾಲೆಗಳಿಗೆ ನೀಡಲಾಗುವ ಲಾಗಿನ್ ಕ್ರೆಡೆನ್ಷಿಯಲ್ಗಳನ್ನು ಬಳಸಿಕೊಂಡು ಶಾಲೆಗಳಲ್ಲಿ ಕಡ್ಡಾಯವಾಗಿ ಚಟುವಟಿಕೆಗಳನ್ನು ನಿರ್ವಹಿಸಿ ಅಪ್ಲೋಡ್ ಮಾಡುವುದು ಅಂತ ಹೇಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಹೇಗೆ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನರಿಗೆ ನಾವು ಹೇಗೆ ಆನ್ಸರನ್ನು ಮಾಡಿ ಫೋಟೋನ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ನಿಮಗೆ ತೋರಿಸ್ಕೊಡ್ತೀನಿ. ನಿಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಇದೆ, ಪ್ಲೇಸ್ಟೋರ್ಗೆ ಹೋಗಿ ಆ ಪ್ಲೇಸ್ಟೋರ್ನ ಒಂದು ಸರ್ಚ್ ಬಾರಲ್ಲಿ ಟೊಬ್ಯಾಕೋ ನೀವು ಟೊಬ್ಯಾಕೋ ಅಂತ ಹೇಳಿ ಟೈಪ್ ಮಾಡಿ, ಟೊಬ್ಯಾಕೋ ಮಾನಿಟರಿಂಗ್. ಟೊಬ್ಯಾಕೋ ಮಾನಿಟರಿಂಗ್ ಆ್ಯಪ್ ಅಂತ ಹೇಳಿ ನೀವು ಅಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಟೊಬ್ಯಾಕೋ ಮಾನಿಟರಿಂಗ್ ಆ್ಯಪ್ ಅಂತಕ್ಕಂಥದ್ದು ಕಾಣಿಸುತ್ತೆ. ಸೊ ಇಲ್ಲಿ ಟೊಬ್ಯಾಕೋ ಮಾನಿಟರ್ ಅಂತ ಹೇಳಿದೆ. ಈ ಒಂದು ಆ್ಯಪನ್ನು ನೀವು ಕ್ಲಿಕ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದಾಗ ನಿಮಗೆ ಒಂದು ಪೇಜ್ ಬರುತ್ತೆ. ಆ ಒಂದು ಪೇಜಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. HMದು ಮೊಬೈಲ್ ನಂಬರನ್ನು ಹಾಕಿ, ಯಾವುದು ಮೊಬೈಲ್ ನಂಬರ್ ಹಾಕಿರ್ತೀರ ಆ ಮೊಬೈಲ್ ನಂಬರ್ಗೆ ಮೆಸೇಜಲ್ಲಿ ಅಂದರೆ ನಾರ್ಮಲ್ ಮೆಸೇಜಲ್ಲಿ ನಿಮಗೆ ಒಂದು OTP ಬರುತ್ತೆ. ಆ OTPಯನ್ನು ನೀವು ಅಲ್ಲಿ 4 ಬಾಕ್ಸ್ಗಳು ಕೊಟ್ಟಿರ್ತಾರೆ, 4 ಬಾಕ್ಸ್ಗಳಿಗೆ ಎಂಟ್ರಿ ಮಾಡಿ OTPಯನ್ನು ವೆರಿಫೈ ಮಾಡಿದ ಮೇಲೆ ಸೊ ನಿಮಗೆ ಈ ರೀತಿಯ ಒಂದು ಪೇಜು ನಿಮಗೆ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೋಡಿ, ಇಲ್ಲಿ ಸಾಕಷ್ಟು ಕೊಟ್ಟಿದ್ದಾರೆ. ನಂತರ ನಾನು ಇವುಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಮುಖ್ಯವಾಗಿ ನಮಗೆ ಆಗಬೇಕಾಗಿರುವಂಥದ್ದು ಇಲ್ಲಿ ಟೋಫಿ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದಿಷ್ಟು ಶಾಲೆದು ಇನ್ಫಾರ್ಮೇಷನ್ ಕೇಳುತ್ತೆ. ಈಗ ನೋಡಿ, ನೇಮ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಶಾಲೆಯ ಹೆಸರನ್ನು ನೀವೆಲ್ಲ ಹಾಕಬೇಕು. ಸೊ ಅದಾದಮೇಲೆ ಇಲ್ಲಿ ಸೆಲೆಕ್ಟ್ ಕೆಟಗರಿ ಅಂತೇಳಿ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಟಗರಿ ಓಪನ್ ಆಗುತ್ತೆ. ಸೊ HPS ಆದರೆ ಮಿಡ್ಲ್ ಸ್ಕೂಲನ್ನು ಆಯ್ಕೆ ಮಾಡ್ಕೊಳ್ಳಿ, LPS ಆದರೆ ಪ್ರೈಮರಿ ಸ್ಕೂಲು, ಹೈಸ್ಕೂಲ್ ಆದರೆ ಹೈಸ್ಕೂಲ್. ಈ ಆಪ್ಷನ್ನ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟು ಅದಾದ ಮೇಲೆ ಸೆಲೆಕ್ಟ್ ದ ಟೈಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ ಕೇಳುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಗೌರ್ಮೆಂಟಾ ಏಡೆಡಾ ಪ್ರೈವೇಟ್ ಅಂತ ಕೇಳುತ್ತೆ. ಹಾಗಾಗಿ ಗೌರ್ಮೆಂಟ್ ಆದರೆ ಗೌರ್ಮೆಂಟು, ಏಡೆಡ್ ಆದರೆ ಏಡೆಡು, ಪ್ರೈವೇಟ್ ಆದರೆ ಪ್ರೈವೇಟನ್ನು ನೀವು ಯಾವ ಆಪ್ಷನ್ನು ನಿಮಗೆ ಅನ್ವಯ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿಬಿಡಿ. ನೆಕ್ಸ್ಟು ಇಲ್ಲಿ ಶಾಲೆದು UDIS ನಂಬರನ್ನು ಕೇಳಿದ್ರೆ ನಿಮ್ಮ ಶಾಲೆದು UDIS ನಂಬರನ್ನು ಅಪ್ಲೈ ಮಾಡಿ. ಸೊ ಇದಾದಮೇಲೆ ಸ್ಟ್ರೀಟ್ ನೇಮ್ ಅಂತ ಕೇಳ್ತಾರೆ. ಇಲ್ಲಿಗೆ ಅಂದರೆ ನಿಮ್ಮ ಶಾಲೆ ಯಾವ ಬೀದಿನಲ್ಲಿದೆ ಆ ಒಂದು ಬೀದಿಯ ಹೆಸರನ್ನು ನೀವಲ್ಲಿ ಹಾಕಬೇಕು. ಉದಾಹರಣೆಗೆ ಅದು ಟೆಂಪಲ್ ಸ್ಟ್ರೀಟ್ ಆಗಿದ್ದರೆ ಟೆಂಪಲ್ ಸ್ಟ್ರೀಟ್ ಅಂತ ಹೇಳಿ ಹಾಕಿ. ನೆಕ್ಸ್ಟು ಸಿಟಿ ಆದರೆ ಸಿಟಿ ಹೆಸರು ಹಾಕಿ, ಗ್ರಾಮಾಂತರ ಆದರೆ ಹಳ್ಳಿ ಹೆಸರನ್ನು ಹಾಕಿ. ಸೆಲೆಕ್ಟ್ ಸ್ಟೇಟ್ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಸ್ಟೇಟ್ಸ್ದು ನೇಮ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಇಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಡಿಸ್ಟಿಕ್ಸ್ ನೇಮ್ಸ್ ಎಲ್ಲ ನಿಮಗೆ ಲಿಸ್ಟ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ತುಮಕೂರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಿನ್ ಕೋಡ್ ಕೇಳ್ತಾರೆ. ನಿಮ್ಮ ಶಾಲೆ ಯಾವ ಪಿನ್ ಕೋಡ್ ವ್ಯಾಪ್ತಿನಲ್ಲಿದೆ ಅದನ್ನು ಪಿನ್ ಕೋಡನ್ನು ಹಾಕಿ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದಿಷ್ಟು ಕ್ರೈಟೀರಿಯಾ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಕ್ರೈಟೀರಿಯಾಗಳನ್ನು ನೀವು ಓದ್ಕೊಂಡು ನೀವು ಇಲ್ಲಿ ಎಸ್ ಆರ್ ನೋ ಹಾಕಬೇಕು. ಸೊ ಉದಾಹರಣೆಗೆ ಮೊದಲನೇದು ಟೊಬ್ಯಾಕೋ ಫ್ರೀ
ಏರಿಯಾ ಸೈನ್ ಏಜ್ ಇನ್ 60 x 45 cm ಸೈಜ್ ಅಂತ ಕೇಳ್ತಾರೆ. ಅಂದರೆ ನಿಮ್ಮ ಶಾಲೆಯ ಗೋಡೆ ಮೇಲೆ ಎಲ್ಲಾದರೂ ನೀವು ಟೊಬ್ಯಾಕೋ ಮುಕ್ತ ಪ್ರದೇಶ ಅಂತೇಳಿ ನೀವೇನು ಬರ್ಸಿರ್ತೀರ, ಒಂದು ಸೂಚನಾ ಫಲಕ ಇರ್ತದೆ, ಒಂದು ಸೈನೇಜ್ ಸೂಚನಾ ಫಲಕ. ಸೊ ಅದು ನಿಮ್ಮ ಶಾಲೆಯಲ್ಲಿದ್ದರೆ ಇಲ್ಲಿ ಎಸ್ ಅಂತ ಹಾಕಿ. ಸೊ ಇದಕ್ಕೆ ಖಾತ್ರಿಪಡಿಸ್ಕೊಳ್ಳೋಕ್ಕೆ ಅವರು ಒಂದು ಫೋಟೋವನ್ನು ಕೇಳ್ತಾರೆ. ಇಲ್ಲಿ ಫೋಟೋಗೆ ಇಲ್ಲಿ ನೀವು ಇಲ್ಲೇ ಕ್ಯಾಮ್ರಾ ಇದೆ, ಕ್ಯಾಮ್ರಾ ಓಪನ್ ಮಾಡಿ ಅಲ್ಲೇ ಫೋಟೋ ಹೊಡೆದು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಒಂದು ಅಟ್ಯಾಚ್ಮೆಂಟ್ ಫೈಲ್ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡಿ ಇಲ್ಲಿ ನಿಮ್ಮ ಗ್ಯಾಲರಿ ಓಪನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಫೋಟೋ ನಿಮ್ಮ ಗ್ಯಾಲರಿಯಲ್ಲಿ ಮೊದಲೇ ಇದ್ದರೆ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಫೋಟೋ ಮೇಲೆ ಫೋಟೋ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ. ಸೊ ಸೆಕೆಂಡ್ ಒನ್ನು, ಇಲ್ಲಿ ಈ ಒಂದು ಸೂಚನಾ ಫಲಕದಲ್ಲಿ ಕಾಂಟ್ಯಾಕ್ಟ್ ನಂಬರು ಅದೆಲ್ಲ ಕೂಡ ಹಾಕಿದ್ದೀರಾ ಅಂತ ಕೇಳ್ತಾರೆ. ಅದೆಲ್ಲ ಎಸ್ ಅಂತ ಕೊಟ್ಕೊಂಡೋಗಿ ನೆಕ್ಸ್ಟು ಟೊಬ್ಯಾಕೋ ಫ್ರೀ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸೈನೇಜ್ ಈಸ್ ಎಂಟ್ರಿ ಅಂದರೆ ಕಾಂಪೌಂಡ್ ಗೇಟ್, ಶಾಲೆದು ಗೇಟ್ ಏನಿದೆ ಆ ಗೇಟಲ್ಲಿರ್ತಕ್ಕಂಥ ಕಾಂಪೌಂಡು ಗೋಡೆ ಏನಿದೆ ಆ ಗೋಡೆಗೇ ನೀವು ಈ ಒಂದು ಸೂಚನಾ ಫಲಕವನ್ನು ಬರೆಸಿದ್ದೀರಾ ಅಂತ ಕೇಳ್ತಾರೆ. ಸೊ ಅದಕ್ಕೂ ಕೂಡ ನೀವು ಎಸ್ ಅಂತ ಹಾಕಿ ಅದೇ ಫೋಟೋವನ್ನು ಅದಕ್ಕೂ ಕೂಡ ನೀವು ಅಪ್ಲೋಡ್ ಮಾಡಿ. ಸೊ ನೆಕ್ಸ್ಟು ಇಲ್ಲಿ ಎಲ್ಲ ಕ್ರೈಟೀರಿಯಾಸ್ ಕೊಟ್ಟಿದ್ದಾರೆ, ಒಂದೊಂದೇ ಓದ್ಕೊಂಡೋಗಿ. ಇಲ್ಲಿರ್ತಕ್ಕಂಥವು ಎಲ್ಲವೂ ಕೂಡ ಶಾಲೆಗಳಲ್ಲಿ ಅನುಪಾಲನೆ ಆಗಿರ್ತದೆ. ಹಾಗಾಗಿ ಎಸ್ ಅಂತ ಹಾಕ್ಕೊಂಡೋಗಿ, ಅಂದರೆ ಕಾಂಟ್ಯಾಕ್ಟ್ ನಂಬರು ಟೊಬ್ಯಾಕೋ ಮಾನಿಟರ್ದು HMದು ಫೋನ್ ನಂಬರ್ ಬರ್ಸಿದ್ದೀರ ಅದ್ರ ಮೇಲೆ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟು ಇಲ್ಲಿ ಸ್ಕೂಲ್ ಪ್ರಿಮಿಸಸ್ಸಲ್ಲಿ ಯಾವುದೇ ಬೀಡಿ, ಸಿಗರೇಟು, ಗುಟ್ಕಾ ಇವ್ಯಾವುದು ಕೂಡ ಮಾರಾಟ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಎಸ್ ಹೌದು. ನೆಕ್ಸ್ಟು ಇಲ್ಲಿ ಯಾವುದಾದ್ರೂ ಪೋಸ್ಟರ್ಸ್, ಅಂದರೆ ಏನು ಟೊಬ್ಯಾಕೋ ಮತ್ತು ಬೀಡಿ, ಸಿಗರೇಟು, ಗುಟ್ಕಾ ಇವುಗಳನ್ನ ಸೇವನೆ ಮಾಡೋದ್ರಿಂದ ಏನು ದುಷ್ಪರಿಣಾಮ ಆಗ್ತದೆ ಅದಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಪೋಸ್ಟರನ್ನು ನೀವು ಅಲ್ಲಿ ಏನಾದರೂ ಡಿಸ್ಪ್ಲೇ ಮಾಡಿರ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೂ ಕೂಡ ಎಸ್ ಅಂತ ಹಾಕಿ. ಸೊ ಒಂದು 6 ತಿಂಗಳ ಅವಧಿನಲ್ಲಿ ಯಾವುದಾದ್ರೂ ಈ ಏನು ಮಾದಕ ವಸ್ತುಗಳು ಇಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸ್ಲಿಕ್ಕೆ ಏನಾದರೂ ಒಂದು ಚಟುವಟಿಕೆ ಮಾಡಿದ್ದೀರಾ ಅಂತ ಕೇಳ್ತಾರೆ. ಅದನ್ನು ಕೂಡ ನೀವು ಎಸ್ ಅಂತ ಹಾಕಿ. ಇಲ್ಲಿ ಏನು ಮಾನಿಟರಿಂಗ್ ಪರ್ಸನ್ ಇರ್ತಾರೆ ಅವ್ರದ್ದು ನೇಮು, ಡೆಸಿಗ್ನೇಷನ್, ಅಂದರೆ ಸ್ಕೂಲ್ನಲ್ಲಿ ಶಾಲಾ ಹಂತದಲ್ಲಿ ಮಾನಿಟರಿಂಗ್ ಪರ್ಸನ್ ಯಾವತ್ತೂ ಮುಖ್ಯ ಶಿಕ್ಷಕರಾಗಿರ್ತಾರೆ. ಒಂದು ವೇಳೆ ಮುಖ್ಯ ಶಿಕ್ಷಕರಿಲ್ಲ ಅಂದರೆ ಯಾರಾದರೂ ನೋಡಲ್ ಶಿಕ್ಷಕರಿರ್ಬೋದು, ಅಥವಾ ಅವ್ರು ಯಾರೂ ಇಲ್ಲ ಅಂದರೆ SDMC ಅಧ್ಯಕ್ಷರು ಕೂಡ ಒಂದು ಮಾನಿಟರಿಂಗ್ ಅಂದರೆ ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಅವರು ಕೂಡ ಮಾನಿಟರಿಂಗ್ ಮಾಡ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಅವರ ಹೆಸರು ಮತ್ತು ಡೆಸಿಗ್ನೇಷನ್ನ ನೀವು ಹಾಕಿರ್ತೀರಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ. ಅಂದರೆ ಗೈಡ್ಲೈನ್ ಪ್ರಕಾರ ಶಾಲಾ ವ್ಯಾಪ್ತಿನಲ್ಲಿ 100 ಮೀಟರ್ ವ್ಯಾಪ್ತಿನಲ್ಲಿ ಯಾವುದೇ ಟೊಬ್ಯಾಕೋನು ನಾವು ಬಳಸ್ತಿಲ್ಲ ಅಂತ ಹೇಳಿ ಒಂದು ಖಾತ್ರಿ ಕೇಳಿದ್ದಾರೆ. ಅದಕ್ಕೂ ಕೂಡ ಎಸ್ ಅಂತ ಹಾಕಿ. ಸೊ ಇದು ಕೂಡ ಅಷ್ಟೇ, 100 yards ವ್ಯಾಪ್ತಿನಲ್ಲಿ ಯಾವುದೇ ಮಾದಕ ವಸ್ತುಗಳು ಮಾರಾಟ ಆಗ್ತಿಲ್ಲ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಸೊ ಹೀಗೆ ನೆಕ್ಸ್ಟು 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಮಾದಕ ವಸ್ತುಗಳನ್ನು ಉತ್ಪನ್ನಗಳನ್ನು ಮಾರಾಟ ಮಾಡ್ತಿಲ್ಲ ಅಂತ ಕೇಳ್ತಿದ್ದಾರೆ. ಎಸ್. ಸೊ ಇವೆಲ್ಲವಕ್ಕೂ ಕೂಡ ನೀವು ಇಲ್ಲೇನು ಕ್ರೈಟೀರಿಯಾಸ್ ಇದೆ ಇಷ್ಟು ಕ್ರೈಟೀರಿಯಾಸ್ಗೆ ಎಸ್ ಎಸ್ ಅಂತ ಹಾಕ್ಬಿಟ್ಟು ಇಲ್ಲಿ ನೇಮ್ ಆಫ್ ಇವ್ಯಾಲ್ಯೂಯೇಟರ್ಸ್ ಅಂತ ಹೇಳಿದೆ. ನೀವು ಆ ಶಾಲೆಯ HM ಆದರೆ HM ಹೆಸರನ್ನು ಅಲ್ಲಿ ನೀವು ಟೈಪ್ ಮಾಡಿಬಿಡಿ. ನೆಕ್ಸ್ಟು ಡೆಸಿಗ್ನೇಷನ್ ಆಫ್ ಇವ್ಯಾಲ್ಯೂಯೇಟರ್ಸ್ ಅಂತ ಕೇಳ್ತಾರೆ. ಅಲ್ಲಿ ನೀವು ಹೆಡ್ ಮಾಸ್ಟರ್ ಆದರೆ ಹೆಡ್ ಮಾಸ್ಟರ್ ಅಂತ ಹಾಕಿ. ಒಂದು ವೇಳೆ ಯಾರಾದರೂ ಅಸಿಸ್ಟೆಂಟ್ ಟೀಚರ್ ಆದರೆ ಅಸಿಸ್ಟೆಂಟ್ ಟೀಚರ್ ಅಂತ ಹಾಕಿ, ಅಥವಾ ನೋಡಲ್ ಟೀಚರ್ ಅಂತ ಕೂಡ ನೀವು ಮೆನ್ಷನ್ ಮಾಡ್ಬೋದು. ಇಲ್ಲಿ ಡೇಟು ಅದು ಇವತ್ತಿನ ಡೇಟನ್ನು ತೆಗೆದುಕೊಳ್ಳುತ್ತೆ. ಆ ಡೇಟನ್ನು ನೀವು ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಹೇಳಿದೆ, ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮ್ಮ ರೆಕಾರ್ಡು ಒಂದು ಏನಾಗುತ್ತೆ ಅಲ್ಲಿ ಸೇವ್ ಆಗುತ್ತೆ. ಇದನ್ನು ರಾಜ್ಯ ಹಂತದವರು ಈ ಆ್ಯಪನ್ನು ನೋಡಿ ಅವರು ರಾಜ್ಯ ಹಂತದ ಲಾಗಿನ್ನಲ್ಲಿ ಎಷ್ಟು ಶಾಲೆಗಳಾಗಿದೆ ಏನು ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ. ಪ್ರತಿ ಶಾಲೆಯವರು ಇದನ್ನು ಮಾಡಲೇಬೇಕು. ಸರ್ಕಾರಿ, ಅನುದಾನಿತ, ಅನುದಾನ ರಹಿತ, LPS, HPS, ಹೈಸ್ಕೂಲ್ ಹಾಗೆ ಕಾಲೇಜಸ್ ಎಲ್ಲ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಕಡ್ಡಾಯವಾಗಿ ಇದನ್ನು ಈ ಒಂದು ಜ್ಞಾಪನದ ಪ್ರಕಾರ ನಾವು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ವಿಡಿಯೋನ ನೋಡಿಕೊಂಡು ಈ ವಿಡಿಯೋ ಥರ ಈ ಚಟುವಟಿಕೆಯನ್ನು ಬೇಗ ಮುಗಿಸ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇಲ್ಲಿ ಸಬ್ಮಿಟಿಂಗ್ ಕೊಡಿ, ಸ್ವಲ್ಪ ಅದೆಲ್ಲ ರೆಕಾರ್ಡ್ ಸೇವ್ ಆಗುತ್ತೆ. ಸೊ ಈ ಥರ ಸೇವ್ ಆದಮೇಲೆ ಈ ಥರ
ದ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಸ್ಕೋರ್ಡ್ 100%. ಅಂದರೆ ಅವೆಲ್ಲ ಕ್ರೈಟೀರಿಯಾಸು ನಿಮ್ಮಲ್ಲಿದ್ದರೆ 100% ಆಗುತ್ತೆ. ಹಾಗಾಗಿ ನೋಡಿಕೊಂಡು ನಿಮ್ಮ ಶಾಲೆಯಲ್ಲಿ ಯಾವುದಿದೆ ಅವಕ್ಕೆ ನೀವು ಎಸ್ ಕೊಡಿ. ಯಾವುದಿಲ್ಲ ಅದಕ್ಕೆ ನೋ ಕೊಟ್ಟು ಅದನ್ನು ಮಾಡ್ಕೊಳ್ಳೋ ರೀತಿಯಲ್ಲಿ ನೀವು ಕ್ರಮ ವಹಿಸಬೇಕಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು. ಈ ಪಾಪಪ್ ಪೇಜ್ ಬರುತ್ತೆ, ಇಲ್ಲಿ ಓಕೆ ಇರುತ್ತೆ, ಓಕೆ ಕೊಡಿ. ಸೊ ಓಕೆ ಕೊಟ್ಟರೆ ಮುಗೀತು.